ಯುವಕಟ್ಟಿಯವರು ಮುಂಬೈಯಿಂದ ಬಂದು ಇಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದು ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಬಹಳ ದೊಡ್ಡ ಜವಾಬ್ದಾರಿಯಿಂದ ಸಾಹಿತ್ಯ ಸರಸ್ವತಿಯ ಸೇವೆಯನ್ನು ಮುಂಬಯಿಯ ಆ ವಾಣಿಜ್ಯ ನಗರಿಯಲ್ಲಿ ಅವರು ಭಾರತ ದೇಶಕ್ಕೆ ಬಳುವಳಿಯಾಗಿ ನೀಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ ಅಂತ ನನಗೆ ಹಲವಾರು ವರ್ಷಗಳಿಂದ ಬಂದಿದೆ. ಆದರೆ ಇಲ್ಲಿ ಬಂದಾಗ ನನಗೆ ಎದುರುಗಡೆ ಬರುವಾಗಲೂ ಇದ್ದು ಅವರ ಶ್ರೀಮತಿಯವರ ಕವನ ಸಂಕಲನ ಆದಿತ್ಯ ತೀರಿಯವರು ಅಂತ ಹೇಳಿದರು. ಹೃದಯ ಸ್ತಂಭನ ಅಂತ ಹೇಳುವಂಥದ್ದು ಇವತ್ತು ಕುಮಾರನ ಹತ್ರ ಇದು ಯಾವಾಗ ಎಲ್ಲಿ ಎಷ್ಟು ಹೊತ್ತಿಗೆ ಯಾರ ಹಿಂದೆ ಯಮಭಟ ಅಥವಾ ಯಮದೂತ ಕಾಯ್ತಾ ಇದ್ದಾರೆ ಗೊತ್ತಿಲ್ಲ. ಅವರು ಎಲ್ಲಿವರೆ ಆದರೆ ಯಕ್ಷಗಾನ ಭಾಷೆಯಲ್ಲಿ ಗೆಳೆಯ ಬಹಳ ಆಶ್ಚರ್ಯ ಆಯಿತು. ವೈದಿಕ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನಾವು ನಂಬಿದಂಥ ಸನಾತನ ಸಂಸ್ಕೃತಿಯ ನೆಲೆಯಲ್ಲಿ ಆಕೆಯನ್ನು ಕಳಿಸಿಕೊಟ್ಟು ಹೃದಯದಲ್ಲಿ ಭದ್ರವಾಗಿ ಇರಿಸಿಕೊಂಡು ಜೀವನ ಉತ್ಸಾಹವನ್ನು ಕಳೆದುಕೊಳ್ಳಿಲ್ಲ ನೋಡಿ. ನಿಜಕ್ಕೂ ಇದು ನಮಗೆ ಆದರ್ಶ, ನಿಜಕ್ಕೂ ನಮಗಿದು ಆದರ್ಶ.